ಇನ್ನೇನು ದೆಹಲಿಯಲ್ಲಿ ಸಭೆ ಶುರುವಾಗತ್ತೆ. ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆಯ ಪ್ರಮುಖ ಚರ್ಚೆಗೆ ಕೆ ಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ. ಶಂಕರ್ ಶೆಟ್ರೆ, ಸ್ಪೀಕರ್ ಯಾರಾಗ್ತಾರೆ? ಸ್ಪೀಕರ್ ಮಿನಿಸ್ಟ್ರಿಗಳೇ ಒಂದೇ ಎಚ್ ಕೆ ಪಾಟೀಲ್ ಆಗ್ತಾರೆ ಅಥವಾ ದಿನೇಶ್ ಗುಂಡ್ರು ಆಗ್ಬೋದು ನನ್ನ ಲೆಕ್ಕಲ್ಲಿ. ಓಕೆ, ಹೇಳಿಕರ್ ಸ್ಪೀಕರ್ ಖಾದರ್ ಸ್ಪೀಕರ್ ಆಗ್ತಂದು ಯಾರು ಲೆಕ್ಕ ಹಾಕಿದ್ರ? ಇಲ್ಲ. ಖಾದರ್ ಸ್ಪೀಕರ್ ಆಗಿದ್ರೆ ಯಾರೂ ಗೆಸ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಸರ್ಪ್ರೈಸ್ ಆಯಿತು. ಸೊ ಸ್ಪೀಕರ್ ಸೆಲೆಕ್ಷನ್ ಕೂಡ ಚುನಾವಣೆಯಲ್ಲಿ ಸೆಲೆಕ್ಷನ್ಗೆ ಒಂದು ಸರ್ಪ್ರೈಸ್ ಆಗ್ಬೋದು ಆ್ಯಕ್ಚುಲಿ. ಇನ್ನು ಅದಕ್ಕಿಂತ ಮೊದಲು ಈಗ ಇತ್ತೀಚೆಗೆ ಒಂದು 4 ದಿನ ಮೊದಲು 2 DCM ಪುನಃ ಮಾಡ್ತಾರೆ ಅಂತ ಇತ್ತು. ಅದು ಎಲ್ಲಿ ತನಕ ಸತ್ಯ? 2 DCM ಮಾಡಿದ್ರೆ ಮೋಸ್ಟ್ಲಿ ಒನ್ ಈಸ್ ಲಿಂಗಾಯತರ ಕೋಟೆಯಲ್ಲಿ ಕೊಡಲೇಬೇಕು, ಒಂದು MB ಪಾಟೀಲ್ ಕೊಡ್ಬೋದು. ಎಲ್ಲಾದರೂ ಬ್ಯಾಕ್ವರ್ಡ್ ಕಾಸ್ಟ್ ಅಥವಾ ST ಅಂತ ಕೇಳಿದರೆ ಸತೀಶ್ ಜಾರಕಿಹೊಳಿ ಕೊಡ್ಬೋದು ಅಂತ ಲೆಕ್ಕಾಚಾರ. ಬಟ್ 2 DCM ಪೋಸ್ಟ್ ಹುದ್ದೆ ಕ್ರಿಯೇಟ್ ಮಾಡ್ತಾರಾ ಇಲ್ವಾ ಅಂತ ಒಂದು ಸಂಶಯ. ಮತ್ತೇನು ಗೊತ್ತು, ಈ ಸರಿ ಒಂದು ಹೇಳ್ತಾರೆ 2 DCM ಮಾಡೋದಾದ್ರೆ ಪರಮೇಶ್ವರ್ ವಿರೋಧ ಮಾಡೋದಿಲ್ವಾ ಪ್ರಶಾಂತ್? ಪರಮೇಶ್ವರ್ ಈಗ ನೋಡಿ, DCM ಮಾಡೋದಾದರೆ ಆ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಎಷ್ಟು ಜಾಸ್ತಿ DCM ಅಷ್ಟು DK ಶಿವಕುಮಾರ್ಗೂ ಕೂಡ ಒಳ್ಳೆಯದು. ಅಥವಾ ಪರಮೇಶ್ವರ್ ಏನೋ ಅವರನ್ನು ಚಾಲೆಂಜ್ ಮಾಡ್ತಿದ್ದಾರೆ ಅಂತಕ್ಕಂಥ ಸ್ಥಿತಿಯಲ್ಲೇನಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ಗೆ 2028ರವರೆಗೆ ಫ್ರೀ ಹ್ಯಾಂಡ್ ಅಂತ ಹೇಳಲ್ಲ, ಬಟ್ ಅವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ ಅನ್ನೋದಂತರೂ ಇಡೀ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಸ್ಪಷ್ಟವಾಗಿ ಹೇಳ್ತಾರೆ. ಬಟ್ DK ಶಿವಕುಮಾರ್ ಮನಸ್ಸಿನಲ್ಲೂ ಕೂಡ ಇರ್ಬೋದು. ಯಾಕಂದ್ರೆ ನೋಡಿ, DK ಶಿವಕುಮಾರ್ ಒಕ್ಕಲಿಗರು, ದಲಿತ ಮುಖ್ಯಮಂತ್ರಿ ಬೇಡಿಕೆ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು DCM ಮಾಡಿದರು. DK ಶಿವಕುಮಾರ್ಗೂ ಕೂಡ ಈ ಜಾತೀಯ ಸಮೀಕರಣ ಏನಿದೆಲ್ಲ ಒಂದು ರೀತಿ ಕನ್ಸಾರ್ಷಿಯಂ ಥರ ಬೇಕು ಅವ್ರಿಗೆ. ಕರೆಕ್ಟ್. ಕಾರ್ಟೆಲ್ ಇಸ್ ಎ ರಾಂಗ್ ವರ್ಡ್, ಅದಕ್ಕೆ ಕನ್ಸಾರ್ಷಿಯಂ ಅಂತ ಹೇಳ್ತಿದ್ದೀನಿ ನಾನು. ಆ ರೀತಿಯ ಕನ್ಸಾರ್ಷಿಯಂ MB ಪಾಟೀಲ್ ಬಂದರೆ, ಲಿಂಗಾಯತರು ಈಗ ಮುಂದಿನ ಚುನಾವಣೆಯಲ್ಲಿ BJPಯನ್ನು ಮಣಿಸಬೇಕಾದ್ರೆ ಲಿಂಗಾಯತರ ಓಟ್ಗಳನ್ನು ಒಡಿಬೇಕು. ಆ ಓಟ್ಗಳನ್ನು ಒಡೆಯುವ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಸದಾ ಇದ್ದಾರೆ. ಅವರು ಅವ್ರಿಗನ್ಸುತ್ತೆ ನಾಳೆ ಕುರುಬರ ಓಟ್ಗಳೇನಾದರೂ ಚಲ್ಲಾಪಿಲ್ಲಿ ಆದರೆ, ಏನು 90% ಬರ್ತಿದ್ವು, ಅವು 50% ಇಳಿದ್ವಪ್ಪ, ಆಗ ತುಂಬಿಕೊಳ್ಳಬಹುದಾಗಿರ್ತಕ್ಕಂಥ ಈ ಗೊತ್ತಿಲ್ಲ ಈಗ ನಾಳೆ ಏನಾಗುತ್ತೆ 2 ವರ್ಷದಲ್ಲಿ ಅಂತಕ್ಕಂಥದ್ದು. ಲೆಫ್ಟ್ ಓರಿಯೆಂಟೆಡ್ ಬ್ಯಾಕ್ವರ್ಡ್ ಓಟ್ಗಳು ಏನಾದರೂ ಬೇರೆ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೆ, ಅಥವಾ ಕೆಲ ಮುಸ್ಲಿಂ ವೋಟ್ಗಳು ಏನು 23ರಲ್ಲಿ ಪೂರ್ತಿಯಾಗಿ ಕಾಂಗ್ರೆಸ್ ಕಡೆ ಬಂದು JDS ಅದನ್ನು ಮತ್ತೆ ತೆಗೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆದರೆ, ನಾಳೆ ಮೈತ್ರಿಯಿಂದ ಹೊರಗೆ ಬಂದ್ರೆ ಪರಿಸ್ಥಿತಿ ಬರ್ಬೋದು. JDS ಇನ್ನು ಮುಸ್ಲಿಮ್ಸ್ ಇನ್ನು JDS ಓಟ್ ಹಾಕುವ ಲಕ್ಷಣ ಕಮ್ಮಿ. ಯಾಕಂದ್ರೆ ಆಲ್ರೆಡಿ ಅವರು BJP ಸೇರಿಬಿಟ್ರಲ್ಲ, ಆಗ ಅವರು ಸೆಕ್ಯುಲರ್ ಎದ್ಕೊಂಡು 50% ಓಟ್ಗಳು ಶಿಫ್ಟ್ ಆಗ್ತಾವಂತ ಯಾರು ಹೇಳಲ್ಲ. ಬಟ್ 23ರಲ್ಲಿ ನಾವು JDS ಓಟೇ ಹಾಕಲ್ಲ ಅಂತ ಮುಸ್ಲಿಮರು ಏನು ನಿರ್ಧರಿಸಿದ್ರು, ಆ ಪರಿಸ್ಥಿತಿ ಈಗ ನಾಳೆ ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಏನು ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಜಮೀರ್ ಅಹ್ಮದ್ ಖಾನ್ ನಿರ್ಧಾರ ಮಾಡ್ತಾರೆ, ಅದು ನಿರ್ಭರ ಆಗತ್ತೆ. ಆಗ DK ಶಿವಕುಮಾರ್ ಅನಿಸ್ತಾ ಇರತಕ್ಕಂಥದ್ದು, ಒಕ್ಕಲಿಗರ ಜೊತೆ ನಾವು ಲಿಂಗಾಯತರನ್ನ ತಂದು ಬಿಟ್ರೆ ಸ್ವಲ್ಪ ಮಟ್ಟಿಗೆ ಏನಾದ್ರು ಯಡಿಯೂರಪ್ಪನವರಿಂದ ಆ ಓಟ್ಗಳನ್ನು ಕಸಿದುಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆದರೆ, ಆ ಕಾರಣದಿಂದ ಒಬ್ಬ ಲಿಂಗಾಯತ ಒಬ್ಬ ಮುಸ್ಲಿಂ, ಆಗ ನಿಮ್ಗೆ ಇಡೀ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಪೋಸ್ಟೇ ಡೈಲ್ಯೂಟ್ ಆಗಿ ಹೋಗ್ಬಿಡುತ್ತೆ. ಕರೆಕ್ಟ್. ಅದು ಕೂಡ DK ಶಿವಕುಮಾರ್ಗೆ ಇಷ್ಟ ಆಗ್ಬೋದು. ಬಟ್ ದಟ್ ಡಿಪೆಂಡ್ಸ್ ಹೈಕಮಾಂಡ್ ಹೆಂಗೆ ನಿರ್ಣಯ ತೆಗೆದುಕೊಳ್ಳೋದು. ಅಜಿತ್ ಅವರು ಮತ್ತೆ ಕೆಲವು ಸಲ DCM ಹುದ್ದೆ ಜಾಸ್ತಿ ಹುದ್ದೆ ಮಾಡಿದರೆ ಆ ಕ್ಯಾಟಗರಿಯಿಂದ ಜಾತಿಯಿಂದ ಓಟ್ ಬರ್ತಾರೆ, ಈ ಜಾತಿ ಅದು ಫೇಲಿಯರ್ ಆಗಿದೆ. ಜಗನ್ಮೋಹನ್ ರೆಡ್ಡಿ 4 ಜನ DCM ಮಾಡಿದರು, ಚಂದ್ರಶೇಖರ್ ಅವ್ರು 4 ಜನ DCM ಮಾಡಿದರು, ಅದೇನು ಹೇಳ್ಡ್ ಮಾಡಲಿಲ್ಲ, ರಿಸಲ್ಟ್ ಕೊಟ್ಟಿಲ್ಲ, ಅದು ಫೇಲಿಯರ್ ಆಯ್ತು ಅವ್ರು ಆ್ಯಕ್ಚುಲಿ. ಈಗ BJPಯಲ್ಲಿ ಏನು ಮಾಡ್ತಾರೆ, ನ್ಯಾಷನಲ್ 3 ಜನ ಮಾಡ್ತಾ ಇದ್ದಾರೆ ಅವರು BJPಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಇನ್ನೂ ಗೊತ್ತಾಗಬೇಕು. ಮೊದಲೆಲ್ಲ ಉತ್ತರ ಪ್ರದೇಶದಲ್ಲಿ ಮಾತ್ರ ಇದ್ರು ಉಪಮುಖ್ಯಮಂತ್ರಿ ಅಂತ, ಮೆತ್ತೆ ಕಲ್ಲಿ ಮಾಡಿಲ್ಲ ಅವರು. ಫಸ್ಟ್ ಟೈಮ್ ಈ ಸಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಯಲ್ಲಿ ಉಪಮುಖ್ಯಮಂತ್ರಿ ಅಂತ ಮಾಡ್ತಾ ಇದ್ದಾರೆ. ಅದು ಯಾಕೆ ಗೊತ್ತಾ, ಆ ಜಾತಿ ಈ ಜಾತಿಯಿಂದ ಡಿಫರೆಂಟ್ ಜಾತಿಯಿಂದ ಇದು ಮಾಡಬೇಕಂತೇಳಿ. ಮತ್ತೇನು ಗೊತ್ತಾ, DK ಶಿವಕುಮಾರ್ ಮೇಯ್ನ್ ಕ್ರೆಡಿಟ್ ಎಕ್ಸ್ಪಾನ್ಷನ್ಗಿಂತ ಅವ್ರ ಮೇಯ್ನ್ ಏಮ್ ಇರೋದೇ 2018 ಎಲೆಕ್ಷನ್. DK ಶಿವಕುಮಾರ್ ಇದು ಅವ್ರು ಈಗಾಗಲೇ ಹೇಳಿದ್ದಾರೆ, ನಾನು 2 ವರ್ಷ CM ಅದಕ್ಕೆ ಪೂರಕವಾಗಿಯೇ ಕ್ಯಾಬಿನೆಟ್ ಆಗಲಿ. ಸೊ ಹಾಗಾಗಿ ಈಗ ಅವರು ಹೈಕಮಾಂಡ್ ಎಗೇನ್ಸ್ಟು ಹೋಗ್ಲಿಕ್ಕಿಲ್ಲ, ಸಿದ್ದರಾಮಯ್ಯ ಎಗೇನ್ಸ್ಟು ಹೋಗ್ಲಿಕ್ಕಿಲ್ಲ, ಅಥವಾ ಪಾರ್ಟಿ ಮಲ್ಲಿಕ ಏನೋ ಮಾಡ್ಕೊಂಡು ಇರಲಿ ಅಂತೇಳಿ ಅವರಿಗೆ ಒಪ್ಪಿಗೆ ಇಟ್ಕೊಂಡಿರ್ತಾರೆ. ಯಾಕಂದ್ರೆ 28 ಎಲೆಕ್ಷನ್ಸ್ ವೆರಿ ಮಚ್ 28 ತನಕ ಸಿದ್ದರಾಮಯ್ಯ ಹತ್ರ ಒಳ್ಳೆ ರಿಲೇಷನ್ ಇಟ್ಕೊಂಡ್ಬಿಡ್ತಾರೆ. ಎಲ್ರಿಗೂ ಗೊತ್ತು 28 ಎಲೆಕ್ಷನಲ್ಲಿ ಸಿದ್ದರಾಮಯ್ಯ ಇಲ್ಲಾದರೆ ಗೆಲ್ಲೋದು ಕಷ್ಟ ಅಂತ. ಅಟ್ಲೀಸ್ಟ್ ಅವ್ರು ಕ್ಯಾಂಪೈನ್ ಹೋಗ್ಬೇಕು. ಅವ್ರು ಏನು MLA ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ, ಅಥವಾ ನನ್ನ ಲೀಡರ್ಶಿಪ್ ಇಲ್ಲ, ಅದು ಪ್ರಶ್ನೆ ಬೇರೆ. ಬಟ್ ಅಟ್ಲೀಸ್ಟ್ ಕ್ಯಾಂಪೈನ್ ಹೋಗಿದ್ರೆ ಆ ವೋಟ್ ಬ್ಯಾಂಕ್ ಗದ್ರ ಹೋಗಿ. ನಮಗೆಲ್ಗೊಂಡು ಡೌಟ್ ಇತ್ತಲ್ಲ, ಎಲ್ಲಾದರೂ ಸಿದ್ದರಾಮಯ್ಯ ತೆಗೆದ್ರೆ ಕುರುಬರ ಓಟೆ ಚದರಿ ಹೋಗುತ್ತದೆ ಅಂತ. ಬಟ್ ಈಗ ನೋಡುವಾಗ ಕುರುಬರ ಓಟೆ ಚದರಿಲ್ಲ.
ಮೇನ್ ರೀಸನ್ ಸಿದ್ದರಾಮಯ್ಯರು ಹ್ಯಾಪಿಯಾಗಿ ಹೋಗ್ಬಿಟ್ರು, ಒಳ್ಳೆಯ ಗೌರವಾರ್ಥವರು ಕಳಿಸ್ಕೊಟ್ರು, ಮಗನನ್ನು ಮಿನಿಸ್ಟರ್ ಮಾಡಿದರು. ಸೊ ಹಾಗಾಗಿ ಈ ಆ್ಯಸ್ ಆನ್ ಡೇಟ್ ಕುರುಬಾಸ್ ವೋಟ್ ಸರ್ ಇಂಟ್ಯಾಕ್ಟ್ ವಿತ್ ದಿ ಕಾಂಗ್ರೆಸ್ ಆಗಿದೆ. ಮತ್ತೊಂದು ಈ ಸಲ ವ್ಯತ್ಯಾಸ ಏನು ಗೊತ್ತಾ, ಇಷ್ಟು ಭಾರಿ ಸೀಕ್ರೆಸಿ ಮೇಂಟೈನ್ ಮಾಡಿದ್ದಾರೆ. 3-4 ಜನ ಇನ್ವಾಲ್ವ್ ಆಗಿದ್ರು ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಡಿಸ್ಕಷನಲ್ಲಿ. ಯಾರಿಗೂ ಗೊತ್ತಿಲ್ಲ ಯಾರು ಮಿನಿಸ್ಟರ್ ಆಗ್ತಾರೆ ಪರ್ಫೆಕ್ಟಾಗಿ ಗೊತ್ತಾ. ನಾವೆಲ್ಲ ಗೆಸ್ ಮಾಡೋದು, ಪತ್ರಿಕೋದ್ಯಮದವರು ಪತ್ರಿಕೆಯವರು ಗೆಸ್ ಮಾಡೋದು ಶೋಯ್ ಹಿಂದೆ. ಬಟ್ ನೀವು ಅದೇ ಮೊನ್ನೆ ಫಸ್ಟ್ ಎಕ್ಸ್ಪಾನ್ಷನ್ 13ನಲ್ಲಿ ನಿಮ್ಗೊಂದು ನೆನಪಿದ್ದು ಇವರೇ ಅಜಿತ್, ನನ್ನ ಫ್ರೆಂಡ್ ಒಬ್ಬರು ಡೆಲ್ಲಿ, ನಾನು ಎಲ್ಲ ಹೆಸರು ಡಿಸ್ಕ್ಲೋಸ್ ಮಾಡಿ ಯಾವ ಪೋರ್ಟ್ಫೋಲಿಯೋ ಅಂತ ನಿಮ್ಗೆ ಹೇಳಿದ್ದೇನೆ. ಅದೆಲ್ಲ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿತ್ತು ಆ್ಯಕ್ಚುಲಿ, ಎಕ್ಸೆಪ್ಟ್ ಶರಣಪ್ಪ ಅವರು ಪಾಟೀಲ್ ಅವರು ಗುಲ್ಬರ್ಗ ಲಾಸ್ಟ್ ಮಿನಿಟ್ ಸೇರಿಸಿದ್ದು ಒಂದು ಬಿಟ್ಟರೆ ಮತ್ತು ಆಲ್ಮೋಸ್ಟ್ ಎಲ್ಲ ಅಷ್ಟು ಲೀಕೌಟ್ ಆಗಿತ್ತು. ಈ ಸಲ ಯಾವುದೇ ಲೀಕೌಟ್ ಆಗಿಲ್ಲ ನೋಡಿ. ಯಾರಿಗಾದ್ರೂ ಕಾನ್ಫಿಡೆಂಟ್ ಅಲ್ಲ, ಚರ್ಚೆ ನಡೆಯೋ ಪ್ರಶ್ನೆನೇ ಅಲ್ಲ. ಆದ್ರೀಗ ಇಂಥೊಂದು ಗ್ಯಾರಂಟಿ ಅವರು ಈಗ ನಿಮ್ಮ ಡೆಲ್ಲಿ ಪ್ರತಿನಿಧಿ ಹೇಳಿದ್ರಲ್ಲ, ಆಲ್ಮೋಸ್ಟ್ 20 ಹೆಸರಲ್ಲಿ 17 ಹೆಸರುಗಳು ಕನ್ಫರ್ಮ್ ಆಗಿದೆ, 4 ಹೆಸರುಗಳು ಮಾತ್ರ ಒಂದು ಡೌಟ್ಫುಲ್ ಆಗಿ ಉಂಟು ಯಾರಾಗ್ಬೋದು ಅಂತೇಳಿ. ನಿಮ್ಮ ಡೆಲ್ಲಿ ಪ್ರತಿನಿಧಿ ಈಗ ಹೇಳ್ತಿದ್ರು, ಅರ್ಥ ಇಲ್ಲ ಅವರಿಗೂ ಹೆಸರು ಡಿಸ್ಕ್ಲೋಸ್ ಮಾಡೋಷ್ಟು ಧೈರ್ಯ ಅವರಿಗೂ ಇಲ್ಲ. ಅಲ್ಲ, ಅದು ಸ್ಟೇಜ್ 2ನಲ್ಲಿ. ಸ್ಟೇಜ್ 1ಗೆ ಹೋದಾಗ 15 ಹೆಸರು 16 ಹೆಸರು ಅನ್ನೋದು ಹೌದು. ಬಟ್ ರಾಹುಲ್ ಗಾಂಧಿ ಅವ್ರ ಹತ್ರ 7-8 ಜನ ಹೆಸರು ನನಗೆ ಗೊತ್ತಿದ್ದ ಮಟ್ಟಿಗೆ ನೀವೊಂದು 5 ಹೆಸರಲ್ಲಿ ಕಾನ್ಫಿಡೆಂಟ್ ಆಗಿ ಇವರು ಮಿನಿಸ್ಟರ್ ಸಿಗ್ತಾರೆ ಅಂತೇಳಿ ಹೇಳಿಕ್ಕೆ ಸಾಧ್ಯ ಇಲ್ಲ ಈ ಸಲದಲ್ಲಿ. ಯಾಕಂದರೆ ಕೆಲವು ಸ್ವಲ್ಪ, ಯಾಕಂದರೆ 10 ಜನ ಯುವಕರು ಅಂತ ಹೇಳ್ತಾರೆ, ಯುವಕರು 10 ಜನ ಇವರು ಎಲ್ಲಿ ಸಿಗ್ತಾರೆ ಅಂತ ಹೇಳ್ಕೊಂಡು ಆ್ಯಕ್ಚುಲಿ 10 ಜನ ಹಳಬ್ರಲ್ಲೇ ಆದರೂ 4-5 ಇಂಥವ್ರು ಸಿಗ್ಬೋದು ಅಂತ ಹೇಳ್ಬೋದು. ನಂಗಂತ ಒಂದು 2-3 ಹೆಸರು, ಅದು ನಾನು ಹೇಳೋದಿಲ್ಲ ಇಲ್ಲಿ, ಇಂಥವ್ರು 3-4 ಹೆಸರು ಗ್ಯಾರಂಟಿ ಏನು ಬರ್ತಾರೆ ಅಂತ ಹೇಳಿಕ್ಕಾಗೋದಿಲ್ಲ. ಈಗ ಸ್ವಲ್ಪ ನಿಮ್ಗೆ ಶರತ್ ಬಚ್ಚೇಗೌಡರಿಗೆ ಒಂದು ಸಿಗ್ಬೋದು ಅಂತ ಕಾಣ್ತದೆ ಇಷ್ಟು. ಬಟ್ ಇಲ್ಲಿ ಒಕ್ಕಲಿಗ ಕೋಟೆ ಚೆಲುವರಾಯಸ್ವಾಮಿ ಕೊಟ್ಟರೆ, ಶಿವಲಿಂಗ ಗೌಡ್ರೆ ಕೊಟ್ಟರೆ, ಗುಬ್ಬಿ ಶ್ರೀನಿವಾಸಿ ಕೊಡ್ಲಿಕ್ಕಿಲ್ಲ ನನ್ನ ಬಹುಶಃ. ಸೊ ಅದನ್ನು ನೋಡಿ ಶರತ್ ಬಚ್ಚೇಗೌಡರಿಗೆ ಕೂಡ ಒಬ್ಬ ಬಾಲಕೃಷ್ಣಂದು ಹೆಸರು ಬರ್ತಾ ಉಂಟು. ಸೊ ಯಂಗ್ಸ್ಟರ್ಸ್ ಯಾರು ಬರೋದು, ಶರತ್ ಬಚ್ಚೇಗೌಡ ಒಂದು ಹೆಸರು ಕಾಣ್ತದೆ. ಮತ್ತೆ ಮುಸ್ಲಿಂ ಕೋಟೆ ಬಂದರೆ ರಿಜ್ವಾನ್ ಇದೊಂದು ಬರ್ಬೋದು ಯಂಗ್ಸ್ಟರ್ಸ್ ಇದ್ರಲ್ಲಿ. ನಾನು 4 ಜನರನ್ನು ಕೇಳ್ತೀನಿ, ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಆಗ್ತಾರಾ ಆಗೋದಿಲ್ವಾ? ಸ್ಟಾರ್ಟಿಂಗ್ ಫ್ರಮ್ ಪ್ರಶ್ನೆ ಹಿರಿಯರ ಹತ್ರ ಕೇಳಿ. ಅದೇ ಜಮೀರ್ ಅಹಮದ್ ಖಾನ್ ನೋಡಿ, ನೀವು ಬೈ ರೂಲ್ ಬುಕ್ ಹೋದರೆ ಜಮೀರ್ ಅಹಮದ್ ಖಾನ್ ಮಂತ್ರಿ ಆಗೋದು ಕಷ್ಟ ಇದೆ. ಇವತ್ತು ಅವರು ಕ್ಷಮೆ ಕೇಳಿದ್ದು ನೋಡಿದರೆ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಅವರು ಗಿಲ್ಟನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವರನ್ನು ಹೊರಗಿಟ್ಟರೆ ದಟ್ ವಿಲ್ ಬಿ ಓಪನ್ ಎಂಡೆಡ್. ಯಾಕಂದರೆ ಮುಸ್ಲಿಂ ಸಮುದಾಯದ ವೋಟ್ಗಳು 23ರಲ್ಲಿ ಪೂರ್ತಿಯಾಗಿ ಬಂದಿದ್ದರಿಂದ ಕಾಂಗ್ರೆಸ್ಗೆ 136ವರೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಜಮೀರ್ ಅಹಮದ್ ಖಾನ್ರನ್ನು ಒಳಗೆ ಇಟ್ಕೊಳ್ತಾರಾ ಇಲ್ವಾ ಅನ್ನೋದು ಪೊಲಿಟಿಕಲಿ ಎಷ್ಟು ದೊಡ್ಡ ರಿಸ್ಕ್ ತಗೊಳಕ್ಕೆ ಅವ್ರು ತಯಾರಾಗ್ತಾರೆ. ನಿಮ್ಮ ಪ್ರಕಾರ ಜಮೀರ್ ಅಹಮದ್ ಖಾನ್ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಇರಲ್ಲ? ಪಾರ್ಟಿ ಹಿತದೃಷ್ಟಿಯಿಂದ ಜಮೀರ್ ಅಹಮದ್ರನ್ನು ತಗೊಳ್ಳೇಬೇಕು. ಯಾಕೆ ನಾನು ಈಗ ಹೇಳಿದ್ರೆ ಆ್ಯಸ್ ಆನ್ ಡೇಟ್ ಒಬ್ಬ ಮುಸ್ಲಿಮ್ಸ್ ಲೀಡರ್ ಅಂತೀರ ಜಮೀರ್ ಖಾನ್. ಇಬ್ರು ಹೆಸರು ಹೇಳಿಲ್ಲ, ಆನಂದ್ ಅಗ್ರೆಸಿವ್. ಖಂಡಿತವಾಗ್ಲೂ ಕೂಡ ಜಮೀರ್ ಅವರಿಗೆ ಮತ್ತೊಂದು ಅವಕಾಶ ಕೊಡಬೇಕಾಗತ್ತೆ. ಯಾಕಂದರೆ ಜಮೀರ್ ಅಹಮದನ್ನು ಹೊರತುಪಡಿಸಿ ಅವರ ಸ್ಥಾನ ತುಂಬಬಲ್ಲ ಅಂತ ಮುಸ್ಲಿಂ ನಾಯಕ ಯಾರೂ ಕಾಣ್ತಾ ಇಲ್ಲ. ಒಂದು ಕಾಲದಲ್ಲಿ ಶಿವಾಜಿನಗರದ ಗಲಾಟೆ ಆದರೆ ಜಾಫರ್ ಶರೀಫ್ ಅವರು ಫೋನ್ ಮಾಡ್ತಿದ್ರು, ಜಾಫರ್ ಶರೀಫ್ ಬಂದ ನಂತರದಲ್ಲಿ ಗಲಾಟೆ ಸ್ಟಾಪ್ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಪ್ರಭಾವಿ ನಾಯಕರಾಗಿದೆ ಜಾಫರ್ ಶರೀಫ್. ಅವರ ನಂತರದಲ್ಲಿ ಬಂದಂಥ ಅತ್ಯಂತ ಪ್ರಭಾವಿ ನಾಯಕ ಜಮೀರ್ ಅಹಮದ್. ಜಮೀರ್ ಅಹಮದ್ ಅವರು ತೆಗೀಲಿಕ್ಕೆ ಅವಕಾಶಗಳು ಜಾಸ್ತಿ ಇರ್ಬೋದು, ಆದರೆ ಅವರ ಸ್ಥಾನ ತುಂಬುವಂಥ ನಾಯಕನ ಕೊರತೆ ದೊಡ್ಡ ಮಟ್ಟದಲ್ಲಿದೆ. ಓಕೆ, ಕೊಟ್ಟರೇನು ಕೊಡದಿದ್ರೇನು ಅಂತ ಪ್ರಶಾಂತ್ ನಾಥ್ ಹೇಳಿದ್ರು, ಕೊಡಬೇಕಾಗತ್ತೆ ಅಂತ ಇವರಿಬ್ರು ಹೇಳ್ತಾ ಇದ್ದಾರೆ. ಮಾರುತೇಶ್ ಅಲ್ಲ, ಅವರು ಇವತ್ತು ಕ್ಷಮೆ ಕೇಳಿದ್ದಾರೆ. ಆ ಕ್ಷಮೆನ ಹೈಕಮಾಂಡ್ ಒಪ್ಪಿದರೆ ಅಥವಾ ಕ್ಷಮೆಗೆ ಅವರು ಅರ್ಹರಿದ್ದಾರೆ ಅಂತ ಹೈಕಮಾಂಡ್ಗೆ ಅನಿಸಿದ್ರೆ ಅವ್ರು ಕ್ಯಾಬಿನೆಟ್ ಒಳಗೆ ಬರ್ತಾರೆ. ನಾವು ಕ್ಷಮಿಸೋದಿಲ್ಲ, ಇಂಥದ್ದು ಶಿಸ್ತನ್ನು ನಾವು ಒಪ್ಪೋದಿಲ್ಲ ಅಂದರೆ ಅವ್ರು ಕ್ಯಾಬಿನೆಟಲ್ಲಿ ಇರಲ್ಲ. ಇಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್ 4 ಜನರು. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.